ಅದಕ್ಕೂ ಮುಂಚೆ ಅನೇಕರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಯಾರು? ಇವತ್ತು ಈ ಸಭೆಯಲ್ಲಿ ಕೂತಿದ್ದೀವಿ. ಈ ಸಭೆಯ ಹೆಸರೇನು, ಈ ವೇದಿಕೆಯ ಹೆಸರೇನು ಅಂದರೆ, ಈ ಮಂಟಪದ ಹೆಸರು ನಾರಾಯಣ ಗುರು ಆಡಿಟೋರಿಯಂ. ನಾರಾಯಣ ಗುರು ಇಂಥ ಹೋರಾಟದಲ್ಲಿ ದಲಿತರ ಪರವಾಗಿ ನಿಂತರು, ಹಿಂದುಳಿದ ವರ್ಗದವ್ರ ಪರವಾಗಿ ನಿಂತರು. ನೀವು ಉಡುಪಿಯ ಜನ, ಇಲ್ಲೇ ನೀವು ಅಷ್ಟಮಠಕ್ಕಾಗಲೇ ಹೋಗಬೇಕಾದ್ರೆ ಆ ದಾರಿಯಲ್ಲಿ ಕಾಣುತ್ತೆ, ಕನಕನ ಬೀದಿ ಕಾಣುತ್ತೆ. ಕನಕದಾಸಯ್ಯ ಆ ಹಾವೇರಿ ಬಾಡಾ ಜಿಲ್ಲೆಯಲ್ಲಿ ಹುಟ್ಟಿದ ಕನಕದಾಸ ಕೃಷ್ಣನ್ ನೋಡಬೇಕು ಅಂತ ಇಲ್ಲಿ ಬಂದರೆ ಇಲ್ಲಿ ಕಟ್ಟಿ ಹಾಕಿಬಿಡಿದ್ರು ಅನ್ನೋದನ್ನು ನಾವೆಲ್ಲರೂ ಕೇಳಿ ಬೆಳೆದಿದ್ದೀವಿ. ಆ ಕನಕದಾಸ ಹೋರಾಟ ಮಾಡಿದ್ದು ಯಾರ ಪರವಾಗಿ ಅಂದರೆ ಇದೇ ಶೋಷಿತರ ಪರವಾಗಿ, ಇವರ ಧ್ವನಿಯಾಗಿ ಒಬ್ಬ ನಾರಾಯಣ ಗುರು, ಇವರ ಪರವಾಗಿ ಒಬ್ಬ ಕನಕದಾಸ, ಇವರ ಪರವಾಗಿ ಒಬ್ಬ ಅಣ್ಣ ಬಸವಣ್ಣ. ಇದೇ ನಾರಾಯಣ ಗುರು, ಬಹುಶಃ ನನಗೆ ನೆನಪಿದೆ ನಾರಾಯಣ ಗುರು ಅವರು ಬರೆದ ಒಂದು ಪದ್ಯ, ಜಾತಿ ಭೇದಂ ಮತದ್ವೇಷಂ ಯದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಳುನ್ನ ಮಾಡಿದ ಸರ್ವ ಮಾತೃಗ ಅನ್ನೋಂಥ ಸಂದೇಶವನ್ನು ಕೊಟ್ಟು, ಜಾತಿ ಭೇದ ಮಾಡಬೇಡ ಮಗ, ಮತದ್ವೇಷ ಮಾಡಬೇಡ ಮಗ, ಈ ಜಾತಿ ಮತ ಅಂತ ಹೇಳಿ ಮನುಷ್ಯರನ್ನು ತುಳಿದು ಬೆಳೆಯುವಂಥ ಹಠಕ್ಕೆ ಬೀಳಬೇಡಿ ಮಕ್ಕಳೇ, ನಾವೆಲ್ಲ ಸೋದರರಂತೆ ಒಟ್ಟಾಗಿ ಬಾಳಬೇಕು ಅನ್ನೋಂಥ ಕರೆಯನ್ನು ಕೊಟ್ಟು, ದೇವಾಲಯದಲ್ಲಿ ನಿನಗೆ ಪ್ರವೇಶ ಇಲ್ಲ ಅಂತ ಹೇಳಿ ಶೂದ್ರರನ್ನು ಹೊರಗಡೆ ತಡೆದು ನಿಲ್ಲಿಸಿದಾಗ, ನಾನು ಶೂದ್ರರಿಗಾಗಿಯೇ ಶಿವಮಂದಿರವನ್ನು ಕಟ್ತೀವಿ ಅಂತ ಹೇಳಿ ಈ ಶಿವ ಶೂದ್ರರ ಶಿವ ಅಂತ ಕರೆದಂಥ ನಾರಾಯಣ ಗುರು ನಮ್ಮ ಕಣ್ಮುಂದೆ ಇದ್ದಾರೆ. ಅವ್ರು ಹೋರಾಟ ಮಾಡಿದ್ದು ನಮ್ಮ ಪರವಾಗಿ. ಯಾವ ಕನಕದಾಸರನ್ನ ನೀನು ಯಾಕೋ ಬರ್ತೀಯ ಕನಕ, ಗುಡಿಯೊಳಗೆ ಹೊರಗು, ನೀನು ನಿಂತ್ಕೋ ಆಚೆಗಡೆ ಅಂತ ಹೇಳಿ ತಡೆದು ನಿಲ್ಲಿಸಿದಾಗ ಕನಕದಾಸ ಹಾಡಿದರು, ಏನು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ತತ್ವೇಂದ್ರಿಯಗಳು ಯಾವ ಕುಲ ಅಂತ ಪ್ರಶ್ನೆ ಮಾಡಿದ ಕನಕದಾಸ ಆ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದ್ದು ನಮ್ಮ ಪರವಾಗಿಯೇ. ಬಸವಣ್ಣ ಬಹುಶಃ ಇಡೀ ಉತ್ತರ ಕರ್ನಾಟಕದ ತುಂಬ ಬಸವಣ್ಣನನ್ನು ಅರ್ಥ ಮಾಡಿಕೊಂಡು ಜನರಿಗೆ ಗೊತ್ತಿದೆ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೋರಾಟ ಮಾಡಿದ ಬಸವಣ್ಣನ ಹೋರಾಟ ನಡೆದಿದ್ದು ಯಾರ ಪರವಾಗಿ ಅಂದರೆ ಅದು ನಮ್ಮ ಪರವಾಗಿ, ಶೋಷಿತರ ಪರವಾಗಿ. ಗಾಂಧೀಜಿ ಬಂದಿದ್ರು ಉಡುಪಿಗೆ, ನಿಮಗೆ ಗೊತ್ತಿರ್ಬೋದು. ಗಾಂಧೀಜಿಯವರು ಉಡುಪಿಗೆ ಬಂದಾಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಗಾಂಧೀಜಿಯವರನ್ನ ಉಡುಪಿಯ ಅಷ್ಟಮಠದ ಅಂಗಳಕ್ಕೆ ಅವ್ರನ್ನ ಆಹ್ವಾನಿಸ್ತಾರೆ, ಬನ್ನಿ ನೀವು ದೇವಾಲಯಕ್ಕೆ ಬನ್ನಿ ಅಂತ. ಗಾಂಧೀಜಿ ಕೇಳಿದ ಮೊದಲನೇ ಪ್ರಶ್ನೆ ಏನು ಗೊತ್ತೇ? ಗಾಂಧೀಜಿ ಕೇಳ್ತಾರೆ, ನಿಮ್ಮ ದೇವಾಲಯದಲ್ಲಿ ಎಲ್ಲ ಜಾತಿಯವರಿಗೂ ಪ್ರವೇಶ ಉಂಟೆ, ದಲಿತರಿಗೂ ಪ್ರವೇಶ ಉಂಟೆ? ಆ ಪ್ರಶ್ನೆಗೆ ಮರು ಉತ್ತರ ಏನಾಗಿತ್ತು ಅಂದರೆ, ಇಲ್ಲ ನಾವು ಬಹಳ ಪರಿಶುದ್ಧವಾಗಿದ್ದೇವೆ, ಇಲ್ಲಿ ನಮ್ಮಲ್ಲಿ ಪ್ರವೇಶ ಇಲ್ಲ. ಗಾಂಧೀಜಿಯವರು ಕೊಟ್ಟ ಉತ್ತರ ಏನು ಅಂದರೆ, ಯಾವ ದೇವಾಲಯದ ಒಳಗೆ ದೇವರ ಮಕ್ಕಳಿಗೆ ಪ್ರವೇಶ ಇಲ್ವೋ ಅಲ್ಲಿಗೆ ನಾನೂ ಬರಲಾರೆ, ನಾನು ಬರೋದಿಲ್ಲ ಅಂತ ಹೇಳಿ ಹೋದರು. ಉಡುಪಿಗೆ ಬಂದರೂ ಅವತ್ತು ಮಠಕ್ಕೆ ಹೋಗಲಿಲ್ಲ. ಗಾಂಧೀಜಿಯವರ ಹೋರಾಟ ಕೂಡ ಇದೇ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಇಡೀ ಇತಿಹಾಸದುದ್ದಕ್ಕೆ ಆ ಲೈಬ್ರರಿಗಳ ಪುಟಗಳನ್ನು ತೆಗೆದು ನೋಡಿದ್ರೆ, ಪುಸ್ತಕಗಳನ್ನು ಈಸ್ಕೊಂಡು ಓದಿರುವವರ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿಯೊಳಗಡೆ ಕಳೆದ 50 ವರ್ಷಗಳಲ್ಲೇ ಅಥವಾ ಇಷ್ಟು ಸುದೀರ್ಘ ವರ್ಷಗಳಲ್ಲೇ ಅಂಬೇಡ್ಕರ್ ಅಷ್ಟು ಪುಸ್ತಕಗಳನ್ನು ಓದಿದಂಥ ಮತ್ತೊಬ್ಬ ವ್ಯಕ್ತಿ ಅಲ್ಲಿರಲಿಲ್ಲ. ಅಷ್ಟು ಪುಸ್ತಕಗಳನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯದ ಲೈಬ್ರರಿಯಲ್ಲಿ ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪಾಠ ಕಲಿತು ಬಂದು ಇಡೀ ಜಗತ್ತಿಗೆ ಎಕಾನಮಿಯ ಪಾಠವನ್ನು ಬೋಧಿಸಬಲ್ಲ ಶಕ್ತಿಯುಳ್ಳಂಥ ಅಂಬೇಡ್ಕರ್ ಇವತ್ತು ನಿಮ್ಮೆಲ್ಲರ ಜೇಬುಗಳಲ್ಲಿ ಬಣ್ಣ ಬಣ್ಣದ ನೋಟುಗಳಿದ್ದಾವೆ. ಆ ನೋಟುಗಳನ್ನು ಮಾಡೋದರ ಹಿಂದೆ ಯಾರಿದ್ದಾರೆ ಅಂದರೆ RBI ಇದೆ ಅಂತ ಹೇಳ್ತೀರಿ. ಆದರೆ RBI ಸ್ಥಾಪನೆ ಹಿಂದೆ ಇದ್ದಂಥ ದೊಡ್ಡ ತಲೆ ಯಾರ್ದು ಅಂದರೆ ಅದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.